ನಾ ಇವತ್ತೊಂದು ನಿಮ್ಗೆ ಅಪೋಸಿಟ್ ಸಜೆಷನ್ ಕೊಡೋನಿದ್ದೀನಿ ಕೋಡಿಂಗ್ ರಿಲೇಟೆಡು. ಬಹಳಷ್ಟು ಜನ ನಿಮ್ಗೆ ಬೇಸಿಕ್ಸ್ ಬಂದ ತಕ್ಷಣ ಕೋಡ್ ಬರೆಯೋಕ್ಕೆ ಶುರು ಮಾಡ್ರಿ ಅಂತ ಹೇಳಿರ್ತಾರೆ. ನನ್ನ ಒಪಿನಿಯನು ಇದಕ್ಕೆ ಸ್ವಲ್ಪ ಅಪೋಸಿಟ್ ಇದೆ, ಸರಿಯಾಗಿ ಕೇಳಿಸ್ಕೊಡ್ರಿ. ಫಸ್ಟು ಬೇಸಿಕ್ಸ್ ಕಲಿತ ತಕ್ಷಣ ಕೋಡ್ ಬರೆಯೋ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಒಟ್ಟು. ಯಾಕಂದ್ರೆ ನೀವು ಬೇಸಿಕ್ಸನ್ನು ತಿಳ್ಕೊಂಡಿರ್ತೀರಿ, ಅಂದ್ರೆ ಅದನ್ನು ನೆನಪಿಟ್ಕೊಂಡಿರ್ತೀರಿ. ಆದ್ರೆ ಅವುಗಳನ್ನು ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾನ ಬಂದಿರಂಗಿಲ್ಲ. ಹೀಗಾಗಿ ಯಾರಾರ ನಿಮ್ಗೆ ಕೋಡಿಂಗ್ ಕ್ವಶನ್ ಕೊಟ್ಟಾಗ ನೀವು ಬ್ಲ್ಯಾಂಕ್ ಆಗ್ತಿರ್ತೀರಿ. ಫಸ್ಟ್ ಲೈನ್ ಏನು ಬರಿಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರ್ತಿರಲ್ಲ, ಸೆಕೆಂಡ್ ಲೈನ್ ಏನು ಬರಿಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರ್ತಿರಲ್ಲ, ಲೂಪ್ಸ್ ಯೂಸ್ ಮಾಡಬೇಕೋ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಂಗಿಲ್ಲ, ಇಫ್ ಎಲ್ಸ್ ಕಂಡೀಷನ್ಗಳನ್ನು ಎಲ್ಲಿ ಹಾಕಬೇಕು, ಹೆಂಗೆ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕನ್ಫ್ಯೂಷನ್ ಇರ್ತೈತಿ. ಹೀಗಾಗಿ ಬೇಸಿಕ್ಸ್ ಕಲಿತ ತಕ್ಷಣ ನಾವು ಕೋಡ್ ಬರೆಯೋ ಪ್ರಯತ್ನ ಮಾಡದೆ ಮಿನಿಮಮ್ 100 ರೆಡಿಮೇಡ್ ಕೋಡ್ಗಳನ್ನು ತೊಗೊಂಡು ಟ್ರೇಸಿಂಗ್ ಮಾಡ್ತಾ ಹೋಗಬೇಕು. ಟ್ರೇಸಿಂಗ್ ಅಂತಂದ್ರೆ ನೀವು ಒಂದು ರೆಡಿಮೇಡ್ ಕೋಡ್ ತೊಗೊಳ್ಳೋದು. ಫಾರ್ ಎಕ್ಸಾಂಪಲ್ ಇವಾಗ ರಿವರ್ಸ್ ನಂಬರ್ ಅನ್ನೋದನ್ನ ಕೋಡ್ ತೊಗೊಳ್ರಿ. ಆ ಕೋಡನ್ನು ಕಂಪ್ಯೂಟರ್ ಹೆಂಗೆ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತೈತಿ ಹಂಗೆ ನೀವು ಮ್ಯಾನ್ಯುವಲಿ ಮಾಡೋದು. ಪೆನ್ನು ಪೇಪರ್ ತೊಗೊಂಡು ವೇರಿಯೇಬಲ್ಸ್ ವ್ಯಾಲ್ಯೂಸನ್ನು ಟ್ರ್ಯಾಕ್ ಮಾಡ್ತಾ ಇರೋದು. ವೇರಿಯೇಬಲ್ ಒಳಗೆ ಸ್ಟಾರ್ಟಿಂಗ್ ಒಳಗೆ ವ್ಯಾಲ್ಯೂ ಏನಾಯಿತು, ನೆಕ್ಸ್ಟ್ ಲೈನ್ ಆದಮೇಲೆ ವ್ಯಾಲ್ಯೂ ಏನಾಯಿತು, ಲಾಸ್ಟಲ್ಲಿ ವ್ಯಾಲ್ಯೂ ಏನಿದೆ ಅಂಥೇಳಿ. ಆಮೇಲೆ ಕಂಡೀಷನ್ಸ್ಗಳನ್ನು ಹೆಂಗೆ ಕಂಪ್ಯೂಟರ್ ಚೆಕ್ ಮಾಡ್ತೈತಿ ಅಂಥೇಳಿ ನೀವು ಥಿಂಕ್ ಮಾಡೋದು. ಆಮೇಲೆ ಔಟ್ಪುಟ್ಟನ್ನು ಅಬ್ಸರ್ವ್ ಮಾಡೋದು. ಒಟ್ಟಿನಲ್ಲಿ ಟ್ರೇಸಿಂಗ್ ಅಂತಂದ್ರೆ ಕಂಪ್ಯೂಟರ್ ಸದ್ಯ ಈಗ ಏನು ಮಾಡ್ತಾ ಇದೆ ಅನ್ನೋದನ್ನು ನೀವು ಮ್ಯಾನ್ಯುವಲಿ ಟ್ರೈನ್ ಅಪ್ ಮಾಡೋದು ನಿಮ್ಮ ಬ್ರೈನಿಗೆ. ಹಿಂಗೆ ಮಾಡಿದಾಗ ನಮ್ಗೆ ಆ ಫ್ಲೋ ಸೆಟ್ ಆಗ್ತೈತಿ. ಆಮೇಲೆ ನಮ್ಗೆ ಯಾರು ಕೋಡಿಂಗ್ ಕ್ವಶನ್ಸ್ ಕೊಟ್ಟರು ಅಂತಂದ್ರೆ ನಮ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋ ಅಷ್ಟರೇ ಧೈರ್ಯ ಪಕ್ಕ ಬರ್ತೈತಿ ಅನ್ನೋ ನಂಬಿಕೆ ನಂದು. ಆಮೇಲೆ ನೀವು ಯಾವಾಗ ಟ್ರೇಸಿಂಗ್ ಮಾಡ್ತಿರಲ್ಲ ನಿಮ್ಮ ಲಾಜಿಕ್ ಬಿಲ್ಡಿಂಗ್ ಬಹಳ ಇಂಪ್ರೂವ್ ಆಗ್ತೈತಿ. ಆಮೇಲೆ ನಿಮ್ಗೆ ಲೂಪ್ಸ್ ಬಗ್ಗೆ ಕನ್ಫ್ಯೂಷನ್ ಹೋಗ್ತೈತಿ. ಡಿಬಗ್ಗಿಂಗ್ ಬಗ್ಗೆ ನೀವು ಮ್ಯಾನ್ಯುವಲಿ ಮಾಡಿ ತಿಳ್ಕೊಂಡಂಗೆ ಆಗ್ತೈತಿ. ಡಿಬಗ್ಗಿಂಗ್ ಒಳಗೆ ಇದೇ ಮಾಡ್ತೈತಿ ಕಂಪ್ಯೂಟರ್, ಲೈನ್ ಬೈ ಲೈನ್ ನಿಮ್ಗೆ ತೋರಿಸ್ತಿರ್ತೈತಿ ಅದು ಏನಾಗ್ತಾ ಇದೆ ಅಂಥೇಳಿ. ಆಮೇಲೆ ನೀವು ಕಂಪ್ಲೀಟ್ ಕೋಡ್ದು ಎಕ್ಸಿಕ್ಯೂಷನ್ ಫ್ಲೋ ಅರ್ಥ ಮಾಡ್ಕೊತೀರಿ. ಅತಿ ದೊಡ್ಡ ಕನ್ಫ್ಯೂಷನ್ನು ಯಾವ ಲೈನನ್ನು ಎಲ್ಲಿ ಬರಿಬೇಕು, ಫಸ್ಟ್ ಲೈನ್ ಏನಾಗಿರಬೇಕು, ಸೆಕೆಂಡ್ ಲೈನ್ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ಟ್ರೇಸಿಂಗ್ ಮಾಡಿದ ಮೇಲೆ ಬರ್ತದೆ. ಬಹಳಷ್ಟು ಹುಡುಗರು ಸಿಂಟ್ಯಾಕ್ಸನ್ನು ನೆನಪಿಟ್ಕೊಳ್ಳೋದು, ಕೋಡಿಂಗನ್ನು ಮಗ್ಗಪ್ ಮಾಡೋದನ್ನೆಲ್ಲ ಮಾಡ್ತಾರೆ. ಅದ್ರ ಬದಲಾಗಿ ನೀವೇನು ಮಾಡ್ರಿ ಅಂತಂದ್ರೆ ಈ ಟ್ರೇಸಿಂಗ್ ಟೆಕ್ನಿಕ್ಕನ್ನು ಯೂಸ್ ಮಾಡಿ ನೋಡ್ರಿ. ನೀವು ಇದನ್ನು ಸಹನೆಯಿಂದ ಸರಿಯಾಗಿ ಶ್ರದ್ಧೆಯಿಂದ ಮಾಡಿದ್ರಿ ಅಂತಂದ್ರೆ ಈಗ ನಿಮ್ಗೆ ಏನು ಭಯ ಇದೆಯಲ್ಲ ಕೋಡಿಂಗ್ ಬಗ್ಗೆ, ಅದರಲ್ಲಿ 50% ಭಯ ಆದರೂ ಕಡಿಮೆ ಆಗೇ ಆಗ್ತೈತಿ. ನನ್ನ ಹತ್ರ 100 ಪ್ರೋಗ್ರಾಮ್ಸದ ಲಿಸ್ಟ್ ಇದೆ ಯಾವುದನ್ನು ಟ್ರೇಸ್ ಮಾಡಬೇಕು ಅನ್ನೋದಕ್ಕೆ. ಮಾಡ್ರಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಇಂಟ್ರೆಸ್ಟು ಬೆಳಿತೈತಿ, ಕೋಡಿಂಗ್ ಬಗ್ಗೆ ಕ್ಲಾರಿಟಿನೂ ಬರ್ತೈತಿ. ನೆಕ್ಸ್ಟ್ ರೀಲ್ದಾಗ ನಾನು ನಿಮ್ಗೊಂದು ಕೋಡ್ ತೊಗೊಂಡು ಹೆಂಗೆ ಟ್ರೇಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.